energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and to a very special video where we talk about practicals. So practical number 1A ನಲ್ಲಿ pH ಅಥವಾ universal indicator ಬಗ್ಗೆ ನಾವು ಮಾತಾಡ್ತೀವಿ. pH paper or pH solution which is nothing but a universal indicator, mixture of many colors in it with specific chemical compound shows certain color for certain concentration of H plus ions alva. So we'll come to all the practical based or viva based questions for this experiment, but before that I have something for you here. ಈಗ ನಾನು ಇಲ್ಲೊಂದು pH ಮೀಟರ್ ಅನ್ನ ತಗೊಂಡಿದ್ದೀನಿ, ಜೊತೆಗೆ ಒಂದು apparatus set ಮಾಡಿದ್ದೀನಿ where I can add water and I can remove the entire container through this pipe. So orange juice ಅಥವಾ battery acid ಯಾವ್ದು ಬೇಕಾದ್ರೂ ತಗೊಳ್ಬೋದು. I'm just adding the acid. ಆಯ್ತಾ, ಆಸಿಡ್ ಆಡ್ ಮಾಡಿದೆ, pH ಮೀಟರ್ನ ಕನೆಕ್ಷನ್ ಕೊಟ್ಟೆ, pH ವ್ಯಾಲ್ಯೂ ಎಷ್ಟಾಯಿತು 1 ಆಯಿತು. ಸೊ ಆಲ್ವೇಸ್ ರಿಮೆಂಬರ್ ಬ್ಯಾಟ್ರಿ ಆಸಿಡ್ ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆಸಿಡ್. ಸೊ ವಾಟ್ ಇಸ್ ದ pH ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳಿ ಕೇಳಿದ್ರೆ ಇಟ್ ಇಸ್ 1 ಅಂತ ಹೇಳಿ ಬರಿಬೋದು. ಸಿಮಿಲರ್ಲಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತೀರಾ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆಗೆ ಕಾಫಿಯನ್ನು ಕುಡಿಬೇಡಿ, ಬಿಕಾಸ್ ದ pH ವ್ಯಾಲ್ಯೂ ಆಫ್ ಕಾಫಿ ಇಸ್ 5 ವಿಚ್ ಇಸ್ ಇನ್ ಯಾವ ರೇಂಜಲ್ಲಿದೆ, ಅದು ಆಸಿಡಿಕ್ ರೇಂಜ್ನಲ್ಲಿದೆ. ಸಪೋಸ್ ಇಫ್ ಐ ಟೇಕ್ ಮಿಲ್ಕ್ ಇದು ಕಲರ್ ವೈಟ್ ಆಗಿರೋದಕ್ಕೆ ನಿಮ್ಗೆ ಏನು ಕಾಣಿಸಲ್ಲ. ಸೊ ಇಲ್ಲಿ ಮಿಲ್ಕ್ ಇದು ಜಸ್ಟ್ ಪ್ಲೇನ್ ಕಲರ್ ಇದೆ, ಬಟ್ pH ವ್ಯಾಲ್ಯೂ ಇಸ್ 6.50 ಅಂತ ಹೇಳಿದ್ರೆ ಇಟ್ ಇಸ್ ಆಲ್ಮೋಸ್ಟ್ ಗೆಟಿಂಗ್ ಇನ್ ಟು ಎಂತ ಹೇಳ್ಬೋದು, ನ್ಯೂಟ್ರಲ್ ವ್ಯಾಲ್ಯೂ ಹತ್ರ ಬರ್ತಾ ಇದೆ, ಬಟ್ ಸ್ಲೈಟ್ಲಿ ಅಥವಾ ವೀಕ್ಲಿ, ವೆರಿ ವೀಕ್ಲಿ ಆಸಿಡಿಕ್ ಅಂತ ಹೇಳಿ ಹೇಳ್ಬೋದು. ಸೊ ಬೆಟರ್ ಟು ಡ್ರಿಂಕ್ ಮಿಲ್ಕ್ ದ್ಯಾನ್ ಕಾಫಿ ಅಂತ ಹೇಳಿ, ಬಿಕಾಸ್ ಕಾಫಿ pH ಇಸ್ 5, ಮಿಲ್ಕ್ pH ಇಸ್ 6.50. ಸರಿ ಮೇಡಮ್, ನಾನು ಆರೆಂಜ್ ಜ್ಯೂಸ್ ಕುಡಿತೀನಿ ಅಂತ ಹೇಳಿದ್ರೆ ಕುಡಿಲೇಬೇಡಿ, ಬಿಕಾಸ್ ಆರೆಂಜ್ ಜ್ಯೂಸ್ ಹ್ಯಾಸ್ ಅ pH ವ್ಯಾಲ್ಯೂ ಆಫ್ 3.50. ಎಷ್ಟು? 3.50 pH ವ್ಯಾಲ್ಯೂ. ಸೊ ಇವಾಗ ನಾನು ಏನು ಮಾಡ್ತೀನಿ, ವಾಟರ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸಿ 3.50ದಿಂದ 3.83 ವ್ಯಾಲ್ಯೂಗೆ pH ಜಾಸ್ತಿ ಆಯಿತು. pH ಜಾಸ್ತಿ ಆಯಿತು ಅಂತ ಹೇಳಿದ್ರೆ H ಪ್ಲಸ್ ಅಯಾನ್ಸ್ಗಳು ಕಡಿಮೆ ಆಯಿತು. ಯಾಕೆ? ಬಿಕಾಸ್ ನಾವು ಎಂಟೈರ್ ಆರೆಂಜ್ ಜ್ಯೂಸ್ ಹ್ಯಾಸ್ ಆಕ್ಯುಪೈಡ್ ಮೋರ್ ವಾಲ್ಯೂಮ್. ಫಸ್ಟಿಗೆ ಸ್ವಲ್ಪ ಜಾಗ ಆಕ್ಯುಪೈ ಮಾಡ್ತು, ನಾನು ನೀರು ಆ್ಯಡ್ ಮಾಡ್ತಾ ಇದ್ರೆ ಇವಾಗ ಎಂಟೈರ್ ಬೀಕರ್ದು ವಾಲ್ಯೂಮ್ನ ಆಕ್ಯುಪೈ ಮಾಡುತ್ತೆ. ಆವಾಗ ನಾನು ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳಿದ್ರೆ ಇಷ್ಟು ಜಾಗದಲ್ಲಿ, ಇಫ್ ಐ ಕನ್ಸಿಡರ್ ದಿಸ್ ಸ್ಪೇಸ್, ಈ ಜಾಗದಲ್ಲಿ ನಾನು ಎಷ್ಟು H ಪ್ಲಸ್ ಅಯಾನ್ಸ್ಗಳಿರುತ್ತೆ ಅಂತ ಹೇಳಿ ಕೌಂಟ್ ಮಾಡಿದ್ರೆ ತುಂಬ ಕಡಿಮೆ. ಮಿಕ್ಕಿದ H ಪ್ಲಸ್ ಅಯಾನ್ಸ್ ಎಲ್ಲ ಎಲ್ಲಿ ಹೋಯ್ತು ಅಂತ ಹೇಳಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಮ್ಯಾಮ್ ನಾವು ಟ್ರಿಪ್ ಹೊಡಿತಿದ್ದೀವಿ ಮ್ಯಾಮ್, ಡಿಸೆಂಬರ್ ನವೆಂಬರ್ ಸ್ಕೂಲ್ ಟ್ರಿಪ್ ಟೈಮು ಅಂತ ಹೇಳ್ತಾರೆ ಅವರು. ಸೊ ಅರ್ಥ ಏನು, ಎಲ್ಲ H ಪ್ಲಸ್ ಅಯಾನ್ಸ್ಗಳು ಎಂಟೈರ್ ವಾಲ್ಯೂಮ್ನ ಆಕ್ಯುಪೈ ಮಾಡಿದಾಗ ಒಂದು ನಿರ್ದಿಷ್ಟವಾದಂತಹ ವಾಲ್ಯೂಮ್ನಲ್ಲಿ ಅಥವಾ ಜಾಗದಲ್ಲಿ H ಪ್ಲಸ್ ಅಯಾನ್ಸ್ಗಳ ಸಂಖ್ಯೆ ಏನಾಯಿತು, ಕಡಿಮೆ ಆಯಿತು. ಅದಕ್ಕೆ ಇವಾಗ ನೀರನ್ನು ಆ್ಯಡ್ ಮಾಡೋದನ್ನ ಡೈಲ್ಯೂಷನ್ ಅಂತ ಹೇಳ್ತೀವಿ. ಸೊ ನಾನು ಎಷ್ಟು ನೀರನ್ನು ಆ್ಯಡ್ ಮಾಡ್ತೀನೋ ಅಷ್ಟು ಅದು ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಆನ್ ಡೈಲ್ಯೂಷನ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನೀವು ನೀರನ್ನು ಇಟ್ಕೊಂಡು ಡೈಲ್ಯೂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಅಂದರೆ H ಪ್ಲಸ್ ಅಯಾನ್, ಕಾನ್ಸಂಟ್ರೇಷನ್ ಆಫ್ ಬೇಸ್ ಅಂತ ಹೇಳಿದ್ರೆ OH ಮೈನಸ್ ಅಯಾನ್ ಯಾವಾಗಲೂ ಕೂಡ ಕಡಿಮೆ ಆಗಬೇಕು, ಜಾಸ್ತಿ ಅಲ್ಲ, ಕಡಿಮೆ ಆಗಬೇಕು. ಸೊ ಇಲ್ಲಿ pH ವ್ಯಾಲ್ಯೂ ಏನಾಯಿತು, 3.50ದಿಂದ 3.87ಗೆ ಸ್ಪೈಕ್ ಆಯಿತು. ಅಂದರೆ pH ವ್ಯಾಲ್ಯೂ ಜಾಸ್ತಿ ಆಯಿತು, H ಪ್ಲಸ್ ಅಯಾನ್ಸ್ ಏನಾಯಿತು, ಕಡಿಮೆ ಆಯಿತು. ಸರಿ, ಈಗ ನೆಕ್ಸ್ಟ್ ಯಾವ ತಗೊಳ್ಳೋಣ, ವಾಟರ್ ನೋಡಿ, pH ವ್ಯಾಲ್ಯೂ ಕನೆಕ್ಷನ್ ಕೊಟ್ಟೆ, pH ವ್ಯಾಲ್ಯೂ ಆಫ್ ವಾಟರ್ ಇಸ್ 7. pH ವ್ಯಾಲ್ಯೂ ಆಫ್ ವಾಟರ್ ಇಸ್ 7. ಚಿಕನ್ ಸೂಪ್ ಅಂತ ಹೇಳಿದರೆ, ನಿಮಗೆ ಯಾರಿಗಾರು ಚಿಕನ್ ಸೂಪ್ ಇಷ್ಟ ಇದ್ದರೆ ಹೋಟೆಲ್ ರೆಸ್ಟೋರೆಂಟಿಗೆ ಹೋಗಿ ಕುಡಿತೀರಾ ಅಂತ ಹೇಳಿದ್ರೆ ಜಸ್ಟ್ ನೋ ದ್ಯಾಟ್ ಚಿಕನ್ ಸೂಪ್ ಇದು pH ವ್ಯಾಲ್ಯೂ ಇಸ್ 5.80. ಓಕೆ, ಸೊ ವಾಮಿಟ್ ಆಗುತ್ತಲ್ಲ, ವೆನ್ ಯು ವಾಮಿಟ್ ಬ್ಯಾಕ್, ಇಟ್ ಇಸ್ ನಥಿಂಗ್ ಬಟ್ ನೀವೇನು ತಿಂದಿರ್ತೀರಾ ಒಳಗಡೆ ಆ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಅದು ಡೈಜೆಸ್ಟ್ ಆಗಲ್ಲ, ಆ ಆ್ಯಸಿಡ್ ಕಂಟೆಂಟ್ ಜೊತೆಗೇನೆ ಅದು ವಾಪಸ್ ಬರುತ್ತಲ್ಲ, ಬಾಯೆಲ್ಲ ಹುಳಿ ಅನ್ಸುತ್ತಲ್ವಾ, ಜಸ್ಟ್ ಲುಕ್ ಇನ್ ಟು ದ pH ವ್ಯಾಲ್ಯೂ ಆಫ್ ದ ವಾಮಿಟ್, ಇಟ್ ಇಸ್ 2. ಆಯಿತಾ, ನೆಕ್ಸ್ಟ್ ಹ್ಯಾಂಡ್ ಸೋಪನ್ನು ನೀವು ಇಟ್ಕೊಂಡಿದ್ರೆ ಅಂತ ಹೇಳಿದ್ರೆ ಈ ಕಲರ್ ಪರ್ಪಲ್ ಕಲರ್ಗೆ ರಿಲೇಟ್ ಮಾಡ್ಕೊಂಡಿದ್ರೆ ಅವರು ಬೇಸಿಕ್ ಲೈನಿಗೆ. pH ವ್ಯಾಲ್ಯೂ ಆಫ್ ಸೋಪ್ ನೋಡಿ ಮಕ್ಕಳೇ 10 ಆಯಿತು, ದ ವ್ಯಾಲ್ಯೂ ಇಸ್ 10. ಈಗ ನಾನೇನಾದ್ರು ನೀರು ಹಾಕ್ತೀನಿ ಅನ್ಕೊಳ್ಳಿ, ನೀರು ಹಾಕಿದಾಗ OH ಮೈನಸ್ ಕಾನ್ಸಂಟ್ರೇಷನ್ ಏನಾಗಬೇಕು, ಕಡಿಮೆ ಆಗಬೇಕು. ಅವಾಗ pH ವ್ಯಾಲ್ಯೂ ಏನಾಗಬೇಕು, ಕಡಿಮೆ ಆಗಬೇಕು. ಅರ್ಥ ಆಯ್ತಾ? ವೆನ್ ಯು ಇನ್ಕ್ರೀಸ್ ದ ವಾಲ್ಯೂಮ್ ಬೈ ಆ್ಯಡಿಂಗ್ ವಾಟರ್,
ಪರ್ ವಾಲ್ಯೂಮ್ ಒಂದಿಷ್ಟು ನಿರ್ದಿಷ್ಟ ಜಾಗದಲ್ಲಿ OH ಮೈನಸ್ ಅಯಾನ್ಸ್ ಏನಾಯ್ತು, ಕೌಂಟ್ ಕಡಿಮೆ ಆಗುತ್ತೆ. OH ಮೈನಸ್ ಅಯಾನ್ ಕೌಂಟ್ ಕಡಿಮೆ ಆದ್ರೆ pH ವ್ಯಾಲ್ಯೂ ಇಳಿಯುತ್ತೆ. OH ಮೈನಸ್ ಅಯಾನ್ಸ್ ಜಾಸ್ತಿ ಆದ್ರೆ pH ವ್ಯಾಲ್ಯೂ ಏನಾಗುತ್ತೆ, ಮೇಲೆ ಜಿಗಿತ ಜಿಂಗಮಣಿ ತರ ಹೋಗ್ತಾ ಹೋಗುತ್ತೆ ಮೇಲ್ಗಡೆಗೆ. ಓಕೆ, ಸೊ ರಿಮೆಂಬರ್ pH ವ್ಯಾಲ್ಯೂ ಇಸ್ 9.64 ಫಾರ್ ದ ಸೋಪ್ ವೆನ್ ಐ ಆಡೆಡ್ ವಾಟರ್. ನನಗೆ ಇವಾಗ ಈ ಸೋಪ್ ಇದು ಸೊಲ್ಯೂಷನ್ಗೆ ನಾನು ವಾಟರ್ ಆಡ್ ಮಾಡ್ತಿಲ್ಲ, ಕಂಪ್ಲೀಟ್ ಪ್ಯೂರ್ ಸೋಪ್ ಸೊಲ್ಯೂಷನ್ ತಗೋತೀನಿ ಅಂತ ಹೇಳಿದ್ರೆ the value will be nearly 10. See 9.98 ಆಯಿತು, ನಿಯರ್ಲಿ 10 ಆಗುತ್ತೆ. ಓಕೆ, 9.98 or 10 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಯಾವ್ದು ಚೆಕ್ ಮಾಡ್ಬೇಕಿಲ್ಲಿ, ಡ್ರೈನ್ ಕ್ಲೀನರ್. ಡ್ರೈನ್ ಕ್ಲೀನರ್ ಅಂತ ಹೇಳಿದ್ರೆ ಈ ಪೈಪ್ಗಳಲ್ಲೆಲ್ಲ ಏನು ಕ್ಲೀನಿಂಗ್ ಇರುತ್ತೆ, ಅಥವಾ ಫಿನಾಲ್ ಆಗಿರ್ಬೋದು. ಫಿನೈಲ್ ಇಸ್ ನಾಟ್ ಅ ಡ್ರೈನ್ ಕ್ಲೀನರ್. ಡ್ರೈನ್ ಕ್ಲೀನರ್ ಅಂತ ಹೇಳಿದ್ರೆ ನಿಯರ್ಲಿ ಬ್ಲೀಚಿಂಗ್ ಏಜೆಂಟ್ಗಳಿಗೆ ನೀವು ಅದನ್ನ ಕನೆಕ್ಟ್ ಮಾಡ್ಕೊಳ್ಬಹುದು. ಸೊ ಡ್ರೈನ್ ಕ್ಲೀನರ್ ಇಸ್ ಅ ಬೇಸಿಕ್ ಸಬ್ಸ್ಟೆನ್ಸ್ ಅಂಡ್ pH ವ್ಯಾಲ್ಯೂಸ್, ಲುಕ್ ಎಟ್ ದ pH ವ್ಯಾಲ್ಯೂ 13. ಡ್ರೈನ್ ಕ್ಲೀನರ್ಗೆ ನೀವೇನಾದರೂ ಡೈಲ್ಯೂಟ್ ಮಾಡ್ತೀರಾ, ವಾಟರ್ ಆ್ಯಡ್ ಮಾಡ್ತಿದ್ದೀನಿ ನಾನು ಇವಾಗ, ಡೈಲ್ಯೂಟ್ ಮಾಡ್ತೀನಿ, 13 ಇಂದ ಏನಾಯಿತು 12.66ಗೆ pH ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಮೋರ್ ದ ವಾಟರ್ ಯು ಆ್ಯಡ್, lesser will be the concentration of OH minus ion per unit volume. ಹಾಗಾಗಿ the value will be 12.66. ನೀವು ವಾಟರ್ ಏನು ಆ್ಯಡ್ ಮಾಡಲ್ಲ, ಜಸ್ಟ್ ಡ್ರೈನ್ ಕ್ಲೀನರ್ ಮಾತ್ರ ತಗೊಳ್ತೀನಿ ಅಂತ ಹೇಳಿದ್ರೆ the pH value is going to be 13. Yes, the pH value of drain cleaner is 13. ಸೊ ಆಲ್ಮೋಸ್ಟ್ ಎಲ್ಲವುಗಳನ್ನ ಕೂಡ ನಾವು ಚೆಕ್ ಮಾಡಿದ್ವಿ ಇಲ್ಲಿ. ಎಸ್, ನಾವು ಉಗುಳುವಂತಹ ಸಲೈವದ pH ಬಂದು 7.40. ದ ಸ್ಪಿಟ್ ವಾಟ್ ವಿ ಡೂ, ಇಟ್ ಹ್ಯಾಸ್ ಅ ವ್ಯಾಲ್ಯೂ ಆಫ್ 7.40 ಅಂತ ಹೇಳಿ. ನಾವು ಲೆಟ್ಸ್ ಕಮ್ ಟು ದ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್. ಯಾಕೆಂದರೆ ನಮ್ಮ ಪ್ರಾಕ್ಟಿಕಲ್ಸ್ನಲ್ಲಿ ಕೇಳಿರುವಂತಹ ಕ್ವೆಶನ್ ಆ್ಯಂಡ್ ಸಬ್ಸ್ಟೆನ್ಸ್ pH ವ್ಯಾಲ್ಯೂ ಇಸ್ ಲಿಟಲ್ ಡಿಫ್ರೆಂಟ್. ಸೇಮ್ pH ಪೇಪರ್ ಅಥವಾ pH ಸೊಲ್ಯೂಷನ್ ಇಟ್ಕೊಂಡು ಇಫ್ ಯು ಚೆಕ್ ದ pH ವ್ಯಾಲ್ಯೂ ಆಫ್ ಡೈಲ್ಯೂಟ್ ಆಸಿಟಿಕ್ ಆಸಿಡ್, ಅದರ pH ರೇಂಜಸ್ 3, ಅಂದರೆ ಆರೆಂಜ್ ಕಲರ್ ತೋರಿಸುತ್ತೆ ನಿಮಗೆ. ಸಪೋಸ್ ನಾನು 3 ಅಂತ ಹೇಳಿದ್ರೆ ಆರೆಂಜ್ ಜ್ಯೂಸಿಗೆ ನಾನು ಹೇಳಿದೆ ನೋಡಿ, ಆರೆಂಜ್ ಜ್ಯೂಸ್. ಓಕೆ, ಆರೆಂಜ್ ಜ್ಯೂಸ್ ಆಲ್ಸೋ ಹ್ಯಾಸ್ ಅ ವ್ಯಾಲ್ಯೂ ಆಫ್ 3. ವೀಕ್ ಆಸಿಡ್ ಅಂತ ಹೇಳಿ ಕೊಟ್ಟಿದ್ದಾರೆ ನಿಮ್ಗೆ, ಇಲ್ಲಿ ಮಾಡರೇಟ್ ಆಸಿಡ್ ಅಂತ ಹೇಳಿ ಬರೀಬಹುದು. ವೀಕ್ ಅಂತ ಹೇಳಿದಾಗ ನಿಯರ್ಲಿ ದ ವ್ಯಾಲ್ಯೂ ಶುಡ್ ಬಿ 5 ಇಂದ 7, 5 to 6, 6 to 7 ಇರಬೇಕು. ಮಾಡರೇಟ್ಲಿ ಸ್ಟ್ರಾಂಗ್ ಆಸಿಡ್, ತುಂಬಾ ಸ್ಟ್ರಾಂಗ್ ಅಲ್ಲ, ಮಾಡರೇಟ್ಲಿ ಸ್ಟ್ರಾಂಗ್ ಆಸಿಡ್ ಅಥವಾ ಮಾಡರೇಟ್ ಆಸಿಡ್ ಅಂತ ಹೇಳಿ ಕೂಡ ಕರಿಬಹುದು. ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ನಾಟ್ ನೈಟ್ರಿಕ್ ಆಸಿಡ್, ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್, NaOH. ಸೊ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕಾಸ್ಟಿಕ್ ಸೋಡಾ, ಕೊರೋಸಿವ್ ಸೋಡಾ ಅಂತ ಹೇಳಿ ಕರಿತೀವಿ, ಬಟ್ ದಟ್ ಇಸ್ ಕಾನ್ಸಂಟ್ರೇಟೆಡ್ ಒನ್. ಕಾಸ್ಟಿಕ್ ಅಂತ ಹೇಳುವಂಥದ್ದು ಕಾನ್ಸಂಟ್ರೇಟೆಡ್ ಒನ್. ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ just has the pH value of 14. ಡಾರ್ಕ್ ಬ್ಲೂ ಡೈಲ್ಯೂಟ್ಗೆನೆ 14 ವ್ಯಾಲ್ಯೂ ಇದೆ ಮಕ್ಕಳೇ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ಕೊಂಡ್ರೆ ಕೈ ಸುಡೋದಂತೂ ಗ್ಯಾರಂಟಿ. ಓಕೆ, ಇಟ್ ಇಸ್ ಕೊರೋಸಿವ್. ಸ್ಟ್ರಾಂಗ್ ಬೇಸ್ ಅಂಡ್ ಸ್ಟ್ರಾಂಗ್ ಆಸಿಡ್ಸ್ ಆರ್ ಆಲ್ವೇಸ್ ಕೊರೋಸಿವ್. ನೆಕ್ಸ್ಟ್, ನಾವು ತಿನ್ನುವಂತಹ ಸಾಲ್ಟ್ ಇದೆ ವಾಟರ್, ಸಾಲ್ಟ್ NaCl. ಸೊ NaCl ಅಥವಾ ಸಾಲ್ಟ್ ತಗೊಂಡ್ರೆ ದ ವ್ಯಾಲ್ಯೂ ಇಸ್ 7 and the color will be green. Okay, dilute acetic acid ಗೆ orange, dilute sodium hydroxide ಗೆ dark blue, sodium chloride solution is green, and the inference what you make is ಅದು ಯಾವ ಟೈಪ್ ಆಫ್ ಸೊಲ್ಯೂಷನ್ ಅಂತ ಹೇಳಿ ಕೇಳಿದ್ರೆ ನ್ಯೂಟ್ರಲ್ ಅಂತ ಹೇಳ್ತಾರೆ. ವಾಟರ್ ಅಗೇನ್ 7 ಇದೆ ವ್ಯಾಲ್ಯೂ, ಗ್ರೀನ್ ಆಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ಲೆಮನ್ ಜ್ಯೂಸ್ ಪಿಂಕ್ ಕಲರ್ ಆಗಿರುತ್ತೆ, ವೀಕ್ ಆಸಿಡ್ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ಪಿಂಕ್ ಕಲರ್ ಅಂಡ್ ದ ವ್ಯಾಲ್ಯೂ ಇಸ್ ಜಸ್ಟ್ ಟು ವ್ಯಾಲ್ಯೂ ಆಫ್ pH ಯಾವಾಗ ಚೇಂಜಸ್ ಬರುತ್ತೆ ಅಲ್ಲಿ ನೀವು ಕಲರ್ಸ್ನ ನೋಡ್ಬೇಕಂತ ಹೇಳಿದ್ರೆ ಈ ಚಾರ್ಟ್ನ ರೆಫರ್ ಮಾಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಪಿಂಕ್ ಕಲರ್ ಬರುತ್ತೆ ನಿಮಗೆ, ಪಿಂಕ್ ಕಲರ್. ಓಕೆ, ಪಿಂಕ್ ಕಲರ್ ವಿಲ್ ಕಮ್ ಆಫ್ಟರ್ ದ ರೆಡ್. ಸೊ ಆಲ್ಮೋಸ್ಟ್ ಇಲ್ಲಿ ಬರಿಬೋದು. ಸಿ ದ pH ಸ್ಕೇಲ್ ಇಸ್ ಆಕ್ಚುಲಿ ಫ್ರಮ್ 0 to 14. 0 to 7 ವರೆಗೂ ಕೂಡ ಅದು ಆಸಿಡಿಕ್ ಆಗಿರುತ್ತೆ, 7 ಇಂದ 14 ವರೆಗೆ ಅದು ಬೇಸಿಕ್ ಆಗಿರುತ್ತೆ. ಆಯ್ತಾ, 0 ದಿಂದ 3 ವರೆಗೂ ನಾವೇನ್ ಮಾಡ್ಕೊಳ್ಬಹುದು, ಸ್ಟ್ರಾಂಗ್ ಆಸಿಡ್ ಅಂತ ಹೇಳಿ ತಗೊಳ್ಬಹುದು. 3 ಇಂದ 5 ವರೆಗೆ ಮಾಡರೇಟ್ಲಿ ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. 5 ಇಂದ 7 ವರೆಗೆ ವೀಕ್ ಆಸಿಡ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಹಾಗೆ 7 to 9 ಅಥವಾ 7 to 9 ಅಂತಾನೆ ಕನ್ಸಿಡರ್ ಮಾಡಿ, ವೀಕ್ಲಿ ಬೇಸಿಕ್. ಆಮೇಲೆ 9 ಇಂದ 11 ವರೆಗೆ ಮಾಡರೇಟ್ಲಿ ಸ್ಟ್ರಾಂಗ್ ಬೇಸಿಕ್ ಸಬ್ಸ್ಟೆನ್ಸಸ್. ಆಮೇಲೆ 11 ಇಂದ 14 ವರೆಗೆ ಸ್ಟ್ರಾಂಗ್ ಬೇಸಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳಿ ನೀವೇನು ಮಾಡೋದು, 3 ಕ್ಯಾಟಗರೀಸ್ನ ಮಾಡ್ಕೊಳ್ಬಹುದು. ಸೊ ನಿಮ್ಮ ಎಕ್ಸ್ಪೆರಿಮೆಂಟ್ ಏನಿತ್ತು,
find the pH of the following samples by using pH paper ಅಥವಾ ಯೂನಿವರ್ಸಲ್ ಇಂಡಿಕೇಟರ್. ಸೊ ಈ ಸ್ಯಾಂಪಲ್ದು pH ವ್ಯಾಲ್ಯೂ ಏನು, ಅವುಗಳ ಕಲರ್ ಏನು, ಮತ್ತು ಇನ್ಫರೆನ್ಸ್ ಏನು. ಸೊ 3 ಬಂದರೆ ವೀಕ್ ಆ್ಯಸಿಡ್ ಬರೀರಿ, 0ದಿಂದ 2ವರೆಗೆ ಬಂದರೆ ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳಿ ತಗೊಳ್ಳಿ. ಸೊ ಇಲ್ಲಿ ಲೆಮನ್ ಜ್ಯೂಸಿಗೆ 2 ಇದೆ, ಬಟ್ ವೀಕ್ ಆ್ಯಸಿಡ್ ಬರ್ತಿದ್ದೀರಲ್ಲ ಮೇಡಮ್ ಅಂತ ಹೇಳಿ ಕೇಳಿದ್ರೆ, ಹಿಯರ್ ವೀಕ್ ಆ್ಯಸಿಡ್ ಇಸ್ ರಿಟರ್ನ್ ಬೇಸ್ಡ್ ಆನ್ ವೆದರ್ ಇಟ್ ಇಸ್ ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್. ಸಪೋಸ್ ಇದು ಆರ್ಗ್ಯಾನಿಕ್ ಆಗಿರೋ ಕಾರಣಕ್ಕೋಸ್ಕರ ವೀಕ್ ಬರ್ದಿದ್ದೀನಿ, ಬಟ್ ಎಟ್ ದ ಸೇಮ್ ಟೈಮ್ 2 ಬಂದ್ಬಿಟ್ಟು ಅದು ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ HCl HNO3 ಆಗಿದ್ರೆ ಅದನ್ನ ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳಿ ನಾವೇನು ಮಾಡಬೇಕು, ರೆಫರ್ ಮಾಡಬೇಕು. ಐಡಿಯಲಿ ಇಫ್ ದ ವ್ಯಾಲ್ಯೂ ಇಸ್ 0.5, 0.9, 1, 1.5, 1.9 ವರೆಗಿದ್ರು ಕೂಡ ನೀವನ್ನ ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. Okay, so the reason is you already have learnt organic acids are weak acids as they do not give lot of H plus ions when they when they are dissolved in water ಅಂತ ಹೇಳೋ ಕಾನ್ಸೆಪ್ಟ್ ನ ಕಲ್ತಿದ್ದೀರಾ. ಹಾಗಿದ್ಕೊಂಡು ನನಗೆ ಹೇಳಲಿಕ್ಕಾಗಲ್ಲ ಡೈಲ್ಯೂಟ್ ಆಸಿಡಿಕ್ ಆಸಿಡ್ ಲೆಮನ್ ಜ್ಯೂಸು ಸ್ಟ್ರಾಂಗ್ ಆಸಿಡ್ ಅಂತ ಹೇಳಲಿಕ್ಕಾಗಲ್ಲ ಜಸ್ಟ್ ಬಿಕಾಸ್ ಆಫ್ ದ ವ್ಯಾಲ್ಯೂಸ್. ದ ರೀಸನ್ ಇಸ್ ದೇ ಆರ್ ಆರ್ಗ್ಯಾನಿಕ್ ಆಸಿಡ್ಸ್. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಏನು ಕಂಟೆಂಟ್ ಇದೆ ನೋಡೋಣ. ಪಿ ಎಚ್ ಚಾರ್ಟ್ ನೀವು ಕಲರ್ಸ್ ನೋಡ್ತಾ ಇದ್ದೀರಾ. ನ್ಯೂಟ್ರಲ್ ಅಂತ ಹೇಳಿ ಬಂದಾಗ ಪಕ್ಕಾ ಗ್ರೀನ್ ಇರುತ್ತೆ. ಗ್ರೀನ್ ಹತ್ರಕ್ಕೆ ಅದು ಯೆಲ್ಲೋಯಿಶ್ ಗ್ರೀನ್ನ ತಗೊಳುತ್ತೆ, ಈಚೆಗೆ ಬ್ಲೂಯಿಶ್ ಗ್ರೀನಿಂದ ಬೇಸಿಕ್ ಲೈನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನ್ಯೂಟ್ರಲ್ ಸೊಲ್ಯೂಷನ್, ನ್ಯೂಟ್ರಲ್ ಸಾಲ್ಟ್, ನ್ಯೂಟ್ರಲ್ ಸೊಲ್ಯೂಷನ್, ವಾಟರ್ ಎಲ್ಲದಕ್ಕೂ ಕೂಡ ಪ್ಯೂರ್ಲಿ ಗ್ರೀನ್ ಕಲರ್ ಇರುತ್ತೆ ಇನ್ ಪಿ ಎಚ್ ಪೇಪರ್. ಸೊ ವೈವಾ ಕ್ವೆಶನ್ಸ್ ಅಥವಾ ಪ್ರಾಕ್ಟಿಕಲ್ ಬೇಸ್ಡ್ ಕ್ವೆಶನ್ಸ್ ಈ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಯಾವ್ದು ಬರ್ಬೋದು. ವಾಟ್ ಇಸ್ ಪಿ ಎಚ್? ಪಿ ಎಚ್ ಅಂತ ಹೇಳಿದ್ರೆ ಏನು? ವಾಟ್ ಇಸ್ ಯೋರ್ ಆನ್ಸರ್? ಪಿ ಎಚ್ ಅಂತ ಹೇಳಿದ್ರೆ ಇಟ್ ಇಸ್ ನೆಗೆಟಿವ್ ಲಾಗ್ ಟು ದ ಬೇಸ್ 10 ಆಫ್ H plus ion concentration. ಬಟ್ ಈ ಡೆಫಿನೇಷನ್ ಅನ್ನ ನಿಮ್ಮ NCERT ಅವರು ನೆಗ್ಲೆಕ್ಟ್ ಮಾಡಬಹುದು ಅಂತ ಹೇಳಿಕೊಟ್ಟಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ರೆಫರೆನ್ಸ್ ಬುಕ್ ನಲ್ಲಿ ನೀವು ಇದನ್ನೇ ನೋಡ್ತೀರಾ ಅಲ್ವಾ. ಸೊ ನೀವು ಎರಡೂ ತರದಲ್ಲೂ ಬರೀಬಹುದು. ಪವರ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಪವರ್ ಆಫ್ ಹೈಡ್ರೋಜನ್ ಅಯಾನ್. ನಿಮ್ಮ ವೈವಾದಲ್ಲಿ ಕೇಳಿದ್ರೆ ಬೆಟರ್ ಇದನ್ನೇ ಬರೀರಿ, ಪವರ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಹೇಳಿ ನೀವು ಹೇಳ್ಬೋದು. ಯಾಕೆಂದ್ರೆ ನಿಮಗೆ ಲಾಗ್ ಏನು ಅಂತ ಹೇಳಿ ತಿರ್ಗಾ ಅವರು ವಾಪಸ್ ಏನಾದರೂ ಕ್ವೆಶನ್ ಕೇಳಿದ್ರೆ ನಿಮಗೆ ಆನ್ಸರ್ ಗೊತ್ತಾಗಲ್ಲ. ಸೊ ಹಾಗಾಗಿ ಬೆಟರ್ ಟು ಅವಾಯ್ಡ್ ದಿಸ್. ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಡೌನ್ ದಿಸ್. ಇಟ್ ಇಸ್ ನೆಗೆಟಿವ್ ಲಾಗ್ ಟು ದ ಬೇಸ್ 10 ಆಫ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂತ ಹೇಳೋದನ್ನ ನಾನು ಬ್ರಾಕೆಟ್ನಲ್ಲಿ ಹಾಕ್ತೀನಿ. ಯಾವಾಗಲೂ ಕಾನ್ಸಂಟ್ರೇಷನ್ ಅಂತ ಹೇಳೋ ವರ್ಡನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ಪುಟ್ ದಟ್ ಅಯಾನ್ ಸಿಂಬಲ್ ಇನ್ ದ bracket, square bracket. So negative log to the base 10 of H plus ion concentration ಅನ್ನ ನಾವು pH ಅಂತ ಹೇಳಿ ಡಿಫೈನ್ ಮಾಡಬಹುದು. This is the definition of pH. pH ನಲ್ಲಿ P ಅಂತ ಹೇಳಿದ್ರೆ ಜರ್ಮನ್ ಅಲ್ಲಿ ಪೊಟೆನ್ಸ್ ಅಂತ ಹೇಳ್ತಾರೆ. ಪೊಟೆನ್ಸ್ ಅಂತ ಹೇಳಿದ್ರೆ ಪವರ್ ಅಲ್ವಾ. ಪೊಟೆನ್ಸ್ ಅಂತ ಹೇಳಿದ್ರೆ ಏನು? ಪೊಟೆನ್ಸ್ ಆರ್ ನಥಿಂಗ್ ಬಟ್ ಪವರ್ ಅಂತ ಹೇಳಿ ಆಯ್ತು. Right. So the next practical based question ಏನು? What is the pH scale? pH scale ಅಂತ ಹೇಳಿದ್ರೆ ಏನು? It is a scale which is used to measure. ಇಲ್ಲಿ the word measure ಅಂತ ಹೇಳಿ ಬರಬೇಕು. It is a scale which is used to measure hydrogen ion concentration and the scale has a value ranging from 0 to 14. Measure ಏನು? Measuring hydrogen ion concentration. It has a value of 0 to 14. Next question, what is pH paper? pH paper is a special paper which has specific chemical substance and shows different color at different H plus ion concentration. ನೀವು ಹೀಗೂ ಕೂಡ ಬರಿಬಹುದು ಅಥವಾ ನೀವು ಮಾಡಿಫೈ ಮಾಡ್ತೀರಾ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಯೋರ್ ವಿಶ್. ಹೇಗೆ ಬೇಕಾದರೂ ಮಾಡಿಫೈ ಮಾಡ್ಕೊಳ್ಬೋದು, ಬಟ್ ಮೀನಿಂಗ್ ಇರಬೇಕಷ್ಟೆ. ಓಕೆ, ಸೊ ಲೆಟ್ಸ್ ರೈಟ್ ದ ಡೆಫಿನಿಷನ್ ಆಫ್ pH paper. Yes. pH paper ಅಂತ ಹೇಳಿದ್ರೆ ಏನು? ಸ್ಪೆಷಲ್ ಪೇಪರ್ ಕನ್ಸಿಸ್ಟ್ ಆಫ್ ಸರ್ಟನ್, ಅದು ಯಾವ ಕೆಮಿಕಲ್ ಸಬ್ಸ್ಟೆನ್ಸ್ ಅಂತೆಲ್ಲ ಹೇಳಿ ಬೇಡ ನಿಮಗೆ. ಸರ್ಟನ್ ಕೆಮಿಕಲ್ ಸಬ್ಸ್ಟೆನ್ಸ್ special paper consists of certain chemical substance and shows different
colors for different range of H plus ion concentration. So paper which consists of certain chemical substance shows different color for different range of H plus ion concentration. And pH paper ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಕ್ವಾಂಟಿಟೇಟಿವ್ ಆಗಿ ಲೆಕ್ಕ ಹಾಕಬೇಕು. 1 2 3 4 ಅಯಾನ್ಸ್ಗಳ ಸಂಖ್ಯೆಗಳನ್ನ ಹೇಳಬೇಕು ಅಂತ ಹೇಳಿದಾಗ ವಿ ಗೋ ವಿತ್ ದಿಸ್ ಯೂನಿವರ್ಸಲ್ ಇಂಡಿಕೇಟರ್ ಅಥವಾ pH paper. Okay, so this is done. Give an example of universal indicator ಅಂತ ಹೇಳಿದ್ರೆ you can write 2 word pH solution ಅಂತ ಹೇಳಿ ಬರಿಬಹುದು ಅಥವಾ pH paper ಅಂತ ಹೇಳಿ ಕೂಡ ಬರಿಬಹುದು. Next, what is a universal indicator? So pH paper the definition ಏನಿದೆಯೋ same thing you can write for universal indicator. Universal indicator is nothing but mixture of many colors which actually shows specific color for specific range of H plus ion. Same definition ತಿರ್ಗಾ ಮುರ್ಗಾ ಬರಿಬಹುದು ನೀವು. Universal indicator. Universal indicator definition ಹೇಗೆ ಬರೆಯೋಣ? It is a mixture of many colors. Okay, universal indicator is a mixture of many colors which shows different colors for different values of H plus ion concentration. Mixture of many colors which shows different ಏನು ಹೇಳ್ಬೋದು values of H plus ion for different colors for different values of H plus ion concentration ಅಂತ ಕೂಡ ಹೇಳ್ಬೋದು, right? So the next question is ನೀವು ಎಸ್ ಟು ಈ ಒಂದು ಡೆಫಿನಿಷನ್ಸ್ಗಳನ್ನ ಪಕ್ಕಾ ಏನು ಹೇಳ್ತೀವಿ ಬೈ ಹಾರ್ಟ್ ಮಾಡಬಾರ್ದು, ಬಟ್ ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳುವಂಥದ್ದು. ಸೊ ದ್ಯಾಟ್ ಇಸ್ ಮೈ ಕ್ವೆಶನ್. ನಿಮಗೆ ಇನ್ನೂ ಏನಾದರೂ ವೈವ ಅಥವಾ ಪ್ರಾಕ್ಟಿಕಲ್ ಬೇಸ್ಡ್ ಕ್ವೆಶನ್ಸ್ ನಿಮ್ಮ ಪಕ್ಕ ಇದ್ರೆ ಯು ಕ್ಯಾನ್ ಆ್ಯಕ್ಚುಲಿ ನೋ ಪುಟ್ ದೋಸ್ ಕ್ವೆಶನ್ಸ್ ಇನ್ ದ ಕಮೆಂಟ್ ಬಾಕ್ಸ್ ಸೊ ದಟ್ ಬೇರೆ ಸ್ಟೂಡೆಂಟ್ಸ್ಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಪಿ ಎಚ್ ರಿಲೇಟೆಡ್ ಯಾವ ಕ್ವೆಶನ್ಸ್ ಕೇಳಬಹುದು ಮೇಡಮ್ ಅಂತ ಹೇಳಿದರೆ ದೇ ಕೆನ್ ಆಸ್ಕ್ ಅ ಕ್ವೆಶನ್ ಲೈಕ್ K2CO3 ಪೊಟ್ಯಾಷಿಯಂ ಕಾರ್ಬೋನೇಟ್ ಇದು ಪಿ ಎಚ್ ವ್ಯಾಲ್ಯೂ ಎಷ್ಟಿರ್ಬೋದು. ಸೊ ಅಲ್ಲಿ ಏನು ಮಾಡಬೇಕು ನೀವು ಪೊಟ್ಯಾಷಿಯಂ ಕಾರ್ಬೋನೇಟ್ K2CO3 ಅಂತ ಹೇಳಿ ಬಂದಾಗ ಯು ಶುಡ್ ಜಡ್ಜ್ ಇಟ್ ಇಸ್ ಮೇಡ್ ಅಪ್ ಆಫ್ KOH ಬೇಸ್ ಆ್ಯಂಡ್ ಆಸಿಡ್ H2CO3. ಆಸಿಡ್ ವೀಕ್ ಇದೆ, ಬೇಸ್ ಸ್ಟ್ರಾಂಗ್ ಇದೆ. ಸೊ ಪಿ ಎಚ್ ವ್ಯಾಲ್ಯೂ ಆಫ್ ಪೊಟ್ಯಾಷಿಯಂ ಕಾರ್ಬೋನೇಟ್ ವಿಲ್ ಬಿ ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 7 ಅಂತ ಹೇಳುವಂತಹ ಕನ್ಕ್ಲೂಷನ್ನ ನೀವು ತಯಾರಿ ಮಾಡ್ಕೊಳ್ಬೇಕು. ಸೊ ಆಲ್ ದೀಸ್ ಆರ್ ದ ಕ್ವೆಶನ್ಸ್ ವಿಚ್ ಯು can expect for this experiment. Hope it was useful for you. So we'll meet you with a new experiment in one more video. Until then,